ಈ ಬ್ರಹ್ಮಾಂಡದ ಅನಂತ ನಿಶ್ಶಬ್ದದಲ್ಲಿ ಕಾಲವೇ ನಿಂತಂತೆ ಕಾಣುವ ಕ್ಷಣದಲ್ಲಿ ದೇವತೆಗಳಿಗೂ ಮೀರಿದ ಶಕ್ತಿಯೊಂದು ಸ್ಪಂದಿಸುತ್ತದೆ. ಅದು ಓಂ ನಮಃ ಶಿವಾಯ ಎಂಬ ಷಡಕ್ಷರಿ ಮಂತ್ರದ ನಾದ. ಈ 6 ಅಕ್ಷರಗಳು ಕೇವಲ ಪದಗಳಲ್ಲ, ಅವು ಪ್ರಪಂಚದ ಮೂಲ ತತ್ವಗಳ ಪ್ರತಿರೂಪ. ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ, ಈ ಪಂಚಭೂತಗಳನ್ನು ನಿಯಂತ್ರಿಸುವ ಪರಮಶಕ್ತಿ ಶಿವನ ತತ್ವವನ್ನು ಒಳಗೊಂಡಿವೆ. ಓಂ ಎಂದರೆ ಸೃಷ್ಟಿಯ ಆದಿನಾದ, ಬ್ರಹ್ಮಾಂಡದ ಮೊದಲ ಸ್ಪಂದನೆ. ನಮಃ ಎಂದರೆ ಅಹಂಕಾರವನ್ನು ತ್ಯಜಿಸಿ ಸಂಪೂರ್ಣ ಶರಣಾಗತಿ. ಶಿವಾಯ ಎಂದರೆ ಪರಮಶಿವನಲ್ಲೇ ಲಯವಾಗುವುದು. ಈ ಮಂತ್ರವನ್ನು ಜಪಿಸುವಾಗ ನಿನ್ನ ಒಳಗಿನ ಆತ್ಮವು ನಿಧಾನವಾಗಿ ಹೊರಗಿನ ಲೋಕದಿಂದ ದೂರವಾಗಿ ಒಂದು ದಿವ್ಯ ಶಾಂತಿಯೊಳಗೆ ಪ್ರವೇಶಿಸುತ್ತದೆ. ಪ್ರತಿಯೊಂದು ಅಕ್ಷರವು ನಿನ್ನ ಮನಸ್ಸಿನ ಅಲೆಗಳನ್ನು ಶಮನಗೊಳಿಸಿ ಭಯ, ದುಃಖ, ಕೋಪ, ಆಲ್ ನೆಗೆಟಿವ್ ಎನರ್ಜೀಸ್ ಅನ್ನೆಲ್ಲ ಹೀರಿಕೊಂಡು ಅವುಗಳನ್ನು ಶುದ್ಧ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಪುರಾಣಗಳ ಪ್ರಕಾರ ಈ ಮಂತ್ರವನ್ನು ಮಹರ್ಷಿಗಳು ದಿವ್ಯ ಧ್ಯಾನದಲ್ಲಿ ಪಡೆದರು. ಇದನ್ನು ಜಪಿಸಿದವರಿಗೆ ದೈವಿ ಅನುಗ್ರಹವು ತಕ್ಷಣ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ರಾತ್ರಿ ಸಮಯದಲ್ಲಿ ಚಂದ್ರನ ಮೃದುವಾದ ಬೆಳಕಿನಲ್ಲಿ ಅಥವಾ ಬ್ರಹ್ಮ ಮುಹೂರ್ತದ ನಿಶ್ಶಬ್ದದಲ್ಲಿ ನೀನು ಈ ಮಂತ್ರವನ್ನು ನಿಧಾನವಾಗಿ ಜಪಿಸುತ್ತಿರುವಾಗ ನಿನ್ನ ಸುತ್ತಲಿನ ವಾತಾವರಣವೇ ಬದಲಾಗುತ್ತದೆ. ಗಾಳಿಯ ಸ್ಪರ್ಶವೂ ಮೃದುವಾಗುತ್ತದೆ, ಮನಸ್ಸಿನ ಗೊಂದಲವೂ ದೂರವಾಗುತ್ತದೆ ಮತ್ತು ಅಂತರಂಗದಲ್ಲಿ ಶಿವನ ಉಪಸ್ಥಿತಿ ಸ್ಪಷ್ಟವಾಗುತ್ತದೆ. ಈ ಮಂತ್ರವು ಕೇವಲ ಭಕ್ತಿಯಲ್ಲ, ಅದು ಒಂದು ಶಕ್ತಿಯ ಸಾಧನೆ, ನಿನ್ನ ಕರ್ಮಗಳನ್ನು ಶುದ್ಧಗೊಳಿಸಿ ಜೀವನದ ದಿಕ್ಕನ್ನು ಬದಲಿಸುವ ದಿವ್ಯ ಮಾರ್ಗ. ಯಾರು ಶ್ರದ್ಧೆಯಿಂದ, ನಿಯಮದಿಂದ ಈ ಮಂತ್ರವನ್ನು ಜಪಿಸುತ್ತಾರೋ ಅವರ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸುತ್ತವೆ. ಅಡೆತಡೆಗಳು ದೂರವಾಗುತ್ತವೆ, ಮನಸ್ಸಿಗೆ ಧೈರ್ಯ ಬರುತ್ತದೆ ಮತ್ತು ಆತ್ಮಜ್ಞಾನಕ್ಕೆ ದಾರಿ ತೆರೆಯುತ್ತದೆ. ಇದು ಕೇವಲ ಒಂದು ಮಂತ್ರವಲ್ಲ, ಇದು ಒಂದು ದ್ವಾರ ಶಿವನ ಅನಂತ ಶಕ್ತಿಗೆ, ಬ್ರಹ್ಮಾಂಡದ ರಹಸ್ಯಗಳಿಗೆ ಮತ್ತು ನಿನ್ನ ಆತ್ಮದ ನಿಜ ಸ್ವರೂಪಕ್ಕೆ. ನೀನು ಈ ಷಡಕ್ಷರಿ ಮಂತ್ರವನ್ನು ನಿನ್ನ ಹೃದಯದಿಂದ ಅನುಭವಿಸಿದ ಕ್ಷಣದಿಂದಲೇ ನಿನ್ನ ಜೀವನದಲ್ಲಿ ಒಂದು ದಿವ್ಯ ಪರಿವರ್ತನೆ ಆರಂಭವಾಗುತ್ತದೆ. ಮತ್ತು ಆಗ ನೀನು ಅರಿಯುತ್ತೀಯ, ಶಿವನು ಎಲ್ಲೆಡೆ ಇದ್ದಾನೆ, ನಿನ್ನೊಳಗೂ ಇದ್ದಾನೆ. ಈಗ ನೀನು ಸ್ವಲ್ಪ ನಿಶ್ಶಬ್ದದಲ್ಲಿ ಕಣ್ಣು ಮುಚ್ಚಿ ಓಂ ನಮಃ ಶಿವಾಯ ಎಂದು ಜಪಿಸುತ್ತಿರುವ ಕ್ಷಣವನ್ನು ಕಲ್ಪಿಸು. ಅಲ್ಲಿ ಪ್ರಾರಂಭವಾಗುವುದು ಕೇವಲ ಧ್ವನಿಯ ಪ್ರಯಾಣವಲ್ಲ, ಆತ್ಮದೊಳಗಿನ ಒಂದು ಗೂಢಯಾತ್ರೆ. ಈ ಮಂತ್ರದ ಪ್ರತಿಯೊಂದು ಅಕ್ಷರವು ನಿನ್ನ ಅಸ್ತಿತ್ವದ ಒಂದು ಭಾಗವನ್ನು ಸ್ಪರ್ಶಿಸುತ್ತದೆ. ನ ಅಕ್ಷರವು ಭೂಮಿಯನ್ನು ಸೂಚಿಸುತ್ತದೆ, ನಿನ್ನ ದೇಹ, ನಿನ್ನ ಸ್ಥಿರತೆ, ನಿನ್ನ ಜೀವನದ ನೆಲೆಯೇ ಇದು. ಮ ಅಕ್ಷರವು ಜಲತತ್ವ, ಭಾವನೆಗಳು, ಪ್ರೀತಿ, ಕರುಣೆ ಮತ್ತು ಮನಸ್ಸಿನ ಪ್ರವಾಹ. ಶಿ ಅಕ್ಷರವು ಅಗ್ನಿ, ಪಾಪಗಳನ್ನು ಕರಗಿಸುವ ಶಕ್ತಿ, ಅಜ್ಞಾನವನ್ನು ಸುಡುವ ಜ್ವಾಲೆ. ವ ಅಕ್ಷರವು ವಾಯು, ಪ್ರಾಣಶಕ್ತಿ, ಉಸಿರು, ಜೀವನದ ಚಲನೆ. ಯ ಅಕ್ಷರವು ಆಕಾಶ, ಅನಂತತೆ, ಶೂನ್ಯ ಮತ್ತು ಪರಮಸತ್ಯದ ವಿಸ್ತಾರ. ಈ 5 ಅಕ್ಷರಗಳು ನಿನ್ನೊಳಗಿನ ಪಂಚಭೂತಗಳನ್ನು ಶುದ್ಧಗೊಳಿಸುವಾಗ ಓಂ ಎಂಬ ಆದಿನಾದವು ಅವುಗಳನ್ನೆಲ್ಲ ಒಂದಾಗಿಸಿ ನಿನ್ನ ಆತ್ಮವನ್ನು ಶಿವನೊಂದಿಗೆ ಲಯಗೊಳಿಸುತ್ತದೆ. ಇದನ್ನು ನಿಜವಾಗಿ ಅನುಭವಿಸಿದಾಗ ನೀನು ಅರಿಯುವೆ, ನೀನು ಈ ದೇಹವಲ್ಲ, ನೀನು ಈ ಮನಸ್ಸು ಅಲ್ಲ, ನೀನು ಒಂದು ಶುದ್ಧ ಚೈತನ್ಯ. ಈ ಮಂತ್ರದ ಗೂಢ ಅರ್ಥವನ್ನು ತಿಳಿದವರು ಹೇಳುತ್ತಾರೆ. ನಮಃ ಎಂಬುದು ಅಹಂಕಾರದ ವಿಲೀನ, ನಾನು ಎಂಬ ಭಾವನೆ ನಿಧಾನವಾಗಿ ಕರಗುತ್ತದೆ. ಆಗ ಉಳಿಯುವುದು ಕೇವಲ ಶಾಂತಿ, ಕೇವಲ ಚೈತನ್ಯ, ಕೇವಲ ಶಿವ. ಇದೇ ಕಾರಣಕ್ಕೆ ಷಡಕ್ಷರಿ ಮಂತ್ರವನ್ನು ಮೋಕ್ಷದ ದ್ವಾರ ಎಂದು ಕರೆಯುತ್ತಾರೆ. ಇನ್ನೂ ಒಂದು ರಹಸ್ಯ ಇದೆ. ಈ ಮಂತ್ರವನ್ನು ನಿರಂತರವಾಗಿ ಜಪಿಸುವಾಗ ನಿನ್ನೊಳಗಿನ ಅಜ್ಞಾತ ಶಕ್ತಿಗಳು ಜಾಗೃತವಾಗುತ್ತವೆ. ನಿನ್ನ ಮನಸ್ಸಿನ ಆಳದಲ್ಲಿರುವ ಭಯಗಳು, ಸಂಶಯಗಳು ನಿಧಾನವಾಗಿ ಮಾಯವಾಗುತ್ತವೆ. ನಿನ್ನ ಒಳಗಿನ ನಿದ್ರಿತ ಶಕ್ತಿ ಕುಂಡಲಿನಿ ಸೂಕ್ಷ್ಮವಾಗಿ ಎಚ್ಚರವಾಗಲು ಪ್ರಾರಂಭಿಸುತ್ತದೆ. ಈ ಪ್ರಕ್ರಿಯೆ ನಿಧಾನವಾದರೂ ಅತ್ಯಂತ ಶಕ್ತಿಯುತ. ಅದು ನಿನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಹಳೆಯ ಋಷಿಗಳು ಹೇಳುತ್ತಾರೆ, ಈ ಮಂತ್ರವು ಕೇವಲ ಧ್ವನಿಯಲ್ಲ, ಅದು ಒಂದು ಕಂಪನ, ವೈಬ್ರೇಷನ್. ನೀನು ಪ್ರತಿದಿನ ಶ್ರದ್ಧೆಯಿಂದ ಜಪಿಸಿದಾಗ ಈ ಕಂಪನ ನಿನ್ನ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಒಂದು ದಿವ್ಯ ಕವಚವನ್ನು ರಚಿಸುತ್ತದೆ. ಇದನ್ನು ಅನುಭವಿಸಿದವರು ಹೇಳುತ್ತಾರೆ, ಅವರ ಜೀವನದಲ್ಲಿ ಅಸಾಧ್ಯವಾದದ್ದು ಸಹ ಸಾಧ್ಯವಾಗಿದೆ. ಆದರೆ ಒಂದು ವಿಷಯ ನೆನಪಿಡು, ಈ ಮಂತ್ರದ ನಿಜ ಶಕ್ತಿ ಅದರ ಉಚ್ಚಾರಣೆಯಲ್ಲಿ ಮಾತ್ರ ಇಲ್ಲ, ಅದರ ಭಾವನೆ ಮತ್ತು ಭಕ್ತಿಯಲ್ಲಿದೆ.
ಹೃದಯದಿಂದ ಸಂಪೂರ್ಣ ಶರಣಾಗತಿಯಾಗಿ ಜಪಿಸಿದಾಗ ಮಾತ್ರ ಇದು ತನ್ನ ಪೂರ್ಣ ಫಲವನ್ನು ನೀಡುತ್ತದೆ. ಕೊನೆಯಲ್ಲಿ ಈ ಮಂತ್ರವು ನಿನ್ನನ್ನು ಹೊರಗಿನ ದೇವರ ಕಡೆಗೆ ಕರೆದೊಯ್ಯುವುದಿಲ್ಲ, ಅದು ನಿನ್ನೊಳಗಿನ ಶಿವನನ್ನು ತೋರಿಸುತ್ತದೆ. ಒಮ್ಮೆ ನೀನು ಅದನ್ನು ಕಂಡುಹಿಡಿದರೆ ನೀನು ಹುಡುಕುತ್ತಿದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ ಮತ್ತು ಆಗ ನಿನ್ನೊಳಗೆ ಮೌನವಾಗಿ ಕೇಳಿಸುತ್ತದೆ, ನೀನೇ ಶಿವ, ನೀನೇ ಶಕ್ತಿ. ಆ ಕ್ಷಣದಲ್ಲಿ ನೀನು ಓಂ ನಮಃ ಶಿವಾಯ ಎಂದು ಕೊನೆಯ ಬಾರಿ ಜಪಿಸಿದಾಗ ಹಠಾತ್ ನಿನ್ನ ಸುತ್ತಲಿನ ಜಗತ್ತು ನಿಶ್ಶಬ್ದವಾಗುತ್ತದೆ. ಗಾಳಿ ನಿಲ್ಲುತ್ತದೆ, ಕಾಲವೇ ಒಂದು ಕ್ಷಣ ನಿಂತಂತೆ ಅನಿಸುತ್ತದೆ. ನಿನ್ನ ಹೃದಯದ ಸ್ಪಂದನೆ ಮಾತ್ರ ಕೇಳಿಸುತ್ತದೆ. ಅಷ್ಟರಲ್ಲಿ ನಿನ್ನೊಳಗಿಂದಲೇ ಒಂದು ಶಬ್ದ ಬರುತ್ತದೆ, ಮೃದುವಾಗಿ ಆದರೆ ಅತ್ಯಂತ ಶಕ್ತಿಯಾಗಿ. ನೀನು ಹುಡುಕುತ್ತಿದ್ದ ಶಿವ ಹೊರಗಿಲ್ಲ. ಸ್ವಲ್ಪ ವಿರಾಮ, ಅವನು ನಿನ್ನೊಳಗಿದ್ದಾನೆ. ಆ ಕ್ಷಣದಲ್ಲಿ ನಿನ್ನ ಕಣ್ಣು ತೆರೆದುಕೊಳ್ಳುತ್ತದೆ. ಆದರೆ ನೀನು ಹಳೆಯ ವ್ಯಕ್ತಿಯಲ್ಲ. ನಿನ್ನ ದೃಷ್ಟಿ ಬದಲಾಗಿದೆ, ನಿನ್ನ ಮನಸ್ಸು ಶಾಂತವಾಗಿದೆ, ನಿನ್ನ ಆತ್ಮ ಜಾಗೃತವಾಗಿದೆ. ಈಗ ನಿನಗೆ ಭಯವಿಲ್ಲ, ಸಂಶಯವಿಲ್ಲ, ಏಕೆಂದರೆ ನೀನು ಈಗ ಜಪಿಸುತ್ತಿಲ್ಲ, ನೀನೇ ಮಂತ್ರವಾಗಿದ್ದೀಯ.